ಹಾಗೆ ರಮ್ಯಾ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಪ್ರೊಡ್ಯೂಸರ್ನ ಮಡದಿಯರು ದಯವಿಟ್ಟು ಬನ್ನಿ ಮ್ಯಾಮ್. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಮಾಡ್ತೀವಿ ಅಂತ ಹೊರಟಾಗ ಒಬ್ಬ ನಿರ್ಮಾಪಕರಿಗೆ ನೂರಾರು ಸವಾಲುಗಳು ಎದುರಾಗ್ತದೆ. ಅದಕ್ಕೆಲ್ಲ ಧೈರ್ಯವಾಗಿ ನಿಂತು ಸಪೋರ್ಟ್ ಮಾಡುವವರು ಮನೆಯ ಒಡತಿ, ಮನಸ ಒಡತಿ, ಅವರ ಮಡದಿ. ಎಸ್, ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಅತಿಥಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ತಾವೆಲ್ಲರೂ ಕೂಡ ಅಲ್ಲಿಂದಲೇ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಹಿಡಿದಿನ ಏನಾಯ್ತು ಹಾಡಿನ ಬಗ್ಗೆ ಖಂಡಿತವಾಗ್ಲೂ ನೀವು ಮಾತಾಡಲೇಬೇಕು. ಎಸ್, भारत माता के वंदे। ಓ ಮೈ ಇಂಡಿಯಾ ಟ್ರೇಲರ್ ಮತ್ತು ಹಾಡು ಬಿಡುಗಡೆ ಒಳ್ಳೆ ಪ್ರಯತ್ನ ಮಾಡಿದ್ರೆ ನೀವೆಲ್ಲರಿಗೂ ಹಾರ್ದಿಕ ಶುಭಕಾಮನೆಗಳು. ನಾನು ಭಾರತದ ಬಗ್ಗೆ ಮಾತಾಡ್ತೇನೆ. ಭಾರತ ಒಂದು ಮಹಾನ್ ದೇಶ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇದು ನಮ್ಮ ಸೌಭಾಗ್ಯ. ದೇಶ ಎಲ್ಲಕ್ಕಿಂತಲೂ ಮಿಗಲು. ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಕೂಡ ದೇಶ ಸೇವೆಯಾಗುತ್ತದೆ. ನನ್ನ ನೋವಿನ ಮಾತನ್ನ ನೀವು ಎಲ್ಲರೂ ಹಿಡಿಕೊಂಡು ಕೇಳಿ. ಅದು ಏನಂದ್ರೆ, ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಮಾಣೀಕರಣ ನಾವು ಮಾಡಲೇಬೇಕು. ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಬೇಕಾಗುವುದು ನಮ್ಮದು, ನಿಮ್ಮದು, ನಮ್ಮೆಲ್ಲರೂ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ ಮಾತೆಗೆ ಸೇವೆ ಮಾಡೋಣ. ಭಾರತ ಮಾತೆಗೆ ಎಲ್ಲಿ ನೋವಾಗದಂತೆ ನಾವು ನಮ್ಮ ಸಂಸ್ಕೃತಿನ ಬೆಳೆಸುತ್ತೀವಿ. आज से 11 वर्ष पूर्व हमारे महान आध्यात्मिक भारत देश में कश्मीर में आजादी का जश्न भी दहशत के साए में मनाया जाता था. हमारे महान आध्यात्मिक भारत देश में हम हिंदुओं से यह पूछा जा रहा था कि राम होने का क्या प्रमाण है. कुछ लोग गीता एवं रामायण जैसे पावन ग्रंथों को उपन्यास का दर्जा दे रहे थे. लेकिन अब ये नया भारत है. आज हमारा भारत विश्व की चौथी सबसे बड़ी आर्थिक व्यवस्था बन चुका है और वसुधैव कुटुंबकम के सिद्धांत, एक पृथ्वी, एक परिवार, एक भविष्य की आवाज को बुलंद करते हुए पूरी दुनिया का मार्गदर्शन कर रहा है. आजादी का अमृत महोत्सव अर्थವಾಗಿ ಮಾಡಬೇಕಾದ್ರೆ ಈ ದಿನ ನಾವು ಜಾತಿ ಭೇದ ಎಲ್ಲ ಮರೆತು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ನಮ್ದು ಒಂದೇ ಜಾತಿ, ಮನುಷ್ಯ ಜಾತಿ. ನಮ್ದು ಒಂದೇ ಧರ್ಮ, ಮಾನವೀಯತೆ. ನಮ್ದು ಒಂದೇ ಭಾಷೆ, ಪ್ರೀತಿಯ ಭಾಷೆ. ನಮ್ದು ಒಂದೇ ಪರಿಚಯ, ಭಾರತೀಯ. ನಮ್ದು ಒಂದೇ ಧ್ಯೇಯ, ಭಾರತದ ಪ್ರಗತಿ. ಯಾವ ದಿನ ನಾವು ಸಾಧನೆಯನ್ನು ಪ್ರಗತಿ ಮೂಲಕ ಸಾಧಿಸುತ್ತೀವಿ ಈ ಭೂಮಿ ಮೇಲೆ ಸ್ವರ್ಗದ ಇನ್ನೊಂದು ಹೆಸರೇ ಭಾರತ್. ಪ್ರೀತಿಯ ಮತ್ತೊಂದು ಹೆಸರೇ ಭಾರತ್. ನನ್ನ ಭಾರತ, ನಿಮ್ಮ ಭಾರತ, ರಾಮನ ಭಾರತ, ಗಾಂಧಿರವರ ಭಾರತ, ಸ್ವಾಮಿ ವಿವೇಕಾನಂದರ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಭಾರತ, सरदार भगत सिंह और भारत, सुभाष चंद्र बोस और भारत,
सरदार पटेल और भारत, लोकमान्य बाल गंगाधर तिलक और भारत, अटल बिहारी वाजपेयी और भारत, अब्दुल कलाम और भारत, अभिनंदन वर्तमान और भारत, नरेंद्र दामोदर दास मोदी और भारत, नमएल्लार भारत, जय भारत. ಸೈನಿಕ ದೇಶಾಭಿಮಾನದ ಪ್ರತೀಕ. ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ವೀರಿರ್ತಾರೆ. पहलगाम आतंकवादी हमले की जवानी कार्रवाई, ऑपरेशन सिंदूर की सफलता ने प्रत्येक भारतीय को गौरवान्वित किया है. वीर सैनिकರಿಗೆ ನನ್ನ ನಮನ. ಎಲ್ಲರಿಗೆ ಶುಭವಾಗಲಿ. जय भारत माते, जय कर्नाटक माते. भारत माता की वंदे, गो माता की. कन्नड़ भुवनेश्वरी ताಯಿಗೆ ಧನ್ಯವಾದ. ಹಾಗೆ ಚಿತ್ರದ ಬಗ್ಗೆ ನಮ್ಮ ನಾಯಕಿ ನಟಿಯನ್ನ ಮಾತಾಡ್ಸೋಣ. ಯಾಕಂದ್ರೆ ಸರದಿ ಸಾಲಲ್ಲಿ ಬರೀ ಗಂಡ್ಮಕ್ಳೇ ಮಾತಾಡಿದ್ರೆ ನಮ್ಮ ವೀಕ್ಷಕರಿಗೂ ಸ್ವಲ್ಪ ಬೋರ್ ಆಗ್ಬೋದು. ಎಸ್, ಒಬ್ಬ ಭಾರತದ ನಾರಿಮಣಿಯಾಗಿ ಚಿತ್ರದ ನಾಯಕಿಯಾಗಿ ಹೇಳಿ ಮ್ಯಾಮ್ ನಿಮ್ಮ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಫಾರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್, ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಮೂವಿಲಿ ಆಕ್ಟ್ ಮಾಡೋದಕ್ಕೆ. ಈ ಅವಕಾಶ ಸಿಗೋದಕ್ಕೆ ಕಪಿಲ್ ಸರ್ ಅವ್ರ ಕಾರಣ, ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ ಮೈ ಇಂಡಿಯಾ ಟೈಟಲ್ ಹೇಳೋ ರೀತಿ ಇದು ಇಂಡಿಯಾ ಬೇಸ್ಡ್ ಸಬ್ಜೆಕ್ಟ್. ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಟೀಚರ್ ಕ್ಯಾರೆಕ್ಟರ್ ತುಂಬಾನೇ ಮೆಚುರಿಟಿ ಇರುವಂತ ಕ್ಯಾರೆಕ್ಟರ್, ಹೋಮ್ಲಿ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿದೆ. ನಾನು ಒಂದಷ್ಟು ಮೂವೀಸ್ಗಳು ಮಾಡಿದ್ದೀನಿ ಮುಂಚೆ, ಕಾದಲ್, ಅಮಾವಾಸ್ಯೆ, ಗಡಿ, ಶಿವ, ಹಾಸನಾಂಬೆ, ಕಬಾಳಮ್ಮ, ಹರೇದೇವಿ ಅಂತ. ಬಟ್ ಯಾವುದು ಬ್ರೇಕ್ ಸಿಕ್ಕಿಲ್ಲ. ನನ್ಗೆ ಈ ಮೂವಿ ಬ್ರೇಕ್ ಸಿಗುತ್ತೆ ಅನ್ನೋ ಹೋಪ್ಸ್ ನನಗಿದೆ. ಏಕೆಂದ್ರೆ ಓ ಮೈ ಇಂಡಿಯಾ ಈ ಸ್ಟೋರಿ ಕೇಳಿದಾಗಲೇ ನಂಗೆ ತುಂಬಾನೇ ಖುಷಿ ಆಯ್ತು. ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಓ ಮೈ ಇಂಡಿಯಾ ಬಗ್ಗೆ ಸಬ್ಜೆಕ್ಟ್ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ದೇಶದಲ್ಲಿ ಉಳಿದಿರೋರಿಗೆ. ನನ್ಗೆ ಈ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾರೈಕೆ, ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ ಹಾಗೂ ನಮ್ಮ ಚಿತ್ರ ತಂಡದ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆ ಚಿತ್ರದ ನಿರ್ದೇಶಕರು ಓಕೆ, ಹಾಗೆ ವೆಂಕಟೇಶ್ ಸರ್ ಚಿತ್ರದ ಬಗ್ಗೆ ಹಾಗೆ ನೀವು ಕೇಳಿದ ಹಾಡಿನ ಬಗ್ಗೆ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭಕ್ಕೆ ಆಗಬೇಕಂತ ನಮ್ಮ ಹಿರಿಯ ಪ್ರಖ್ಯಾತರಾದ ಉಮೇಶ್ ಅವ್ರಿಗೆ, ಮಹೇಂದ್ರಜಿಗೆ, ಮತ್ತೆ ಏನು ಚಿತ್ರತಂಡಕ್ಕೆ ಮತ್ತೆ ಅವ್ರ ಸ್ನೇಹಿತರು ಹಾಸನ ಬಂದರೆ ಅವ್ರಿಗೂ ಶುಭ ಕೋರುತ್ತಾ, ಇವತ್ತು ಏನು ಒಂದು ಸಿನಿಮಾ ಇರುತ್ತಲ್ಲ, ನಮ್ಮ ಸ್ವತಂತ್ರ ದಿನಾಚರಣೆ ಬಂದ್ರೆ ಈ ತರದ್ದು ಒಂದು ಯಾವ್ದಾದ್ರು ಒಂದು ಒಳ್ಳೆ ವಿಷಯಗಳು ನಮಗೆ ಕಾಣಬೇಕು. ಸೊ ನಮಗೆ ಅನ್ಸುತ್ತೆ ಈಗ ಹೆಚ್ಚು ಕಮ್ಮಿ ಜೂನ್ ಕೊನೆ ದಿನ ಇದ್ದೀವಿ, ಜುಲೈ ಬರ್ತಾ ಇದೆ. ಆಗಸ್ಟ್ ಸಮಯಕ್ಕೆ ಇದು ಚಿತ್ರತಂಡ ಒಳ್ಳೆ ಪ್ಲಾನ್ ಮಾಡ್ಕೊಂಡ್ರೆ ಆ ಸಿನಿಮಾನ ಅವತ್ತು ಇದನ್ನ ಪ್ರದರ್ಶನ ಮಾಡೋದು ಚೆನ್ನಾಗಿರುತ್ತೆ. ಓ ನನ್ನ ಭಾರತಾಂಬೆ ಅಂದ್ರೆ ಅವತ್ತು ಆಗಸ್ಟ್ 15 ಈ ಭಾರತಾಂಬೆಯ ಬಗ್ಗೆ ಬಹಳಷ್ಟು ಹೆಚ್ಚಿದೆ. ಅಂದ್ರೆ ಉತ್ಸಾಹ, ಪ್ರೀತಿ, ದೇಶಭಕ್ತಿ ಇವೆಲ್ಲ ಎಲ್ಲ ಮನುಷ್ಯನ 140 ಕೋಟಿ ಜನರಲ್ಲಿ ಕಣಕಣದಲ್ಲಿ ಅದು ಆಕ್ಚುಲಿ ಅದು ಒಂಥರ ಪುಡುಕಿ ಕೊಡುತ್ತದೆ ಅವಾಗ ಆಗಸ್ಟ್ 15ರಲ್ಲಿ. ಕಾರಣ ಅಂದ್ರೆ ಸೊ ನಮ್ಮ ದೇಶದಲ್ಲಿ ಸರ್ವವೂ ಇದೆ, ಎಲ್ಲವೂ ಇದೆ, ಎಲ್ಲರೂ ಇದ್ದಾರೆ. ಇರೋದನ್ನ ನಮ್ಮ ಈ ರಾಜಕೃಷ್ಣನ್ ಅವರು ಆ ಹಾಡುಗಳನ್ನ ಸಮಾಜಶಾಸ್ತ್ರ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಲೋಕೇಶ್ ಅವರು ಮತ್ತೆ ಅವ್ರ ಶ್ರೀಮಂತರ ಅದ್ಭುತ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಫಸ್ಟ್ ಕೃತಜ್ಞತೆ ಧರಣಿ ಅವರು ಹೇಳಿದ್ರಲ್ಲ, ಅದರಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲಿ ಎಸ್ಬೇಕೋ ಅಷ್ಟೇ ಒಂದು ಹೆಚ್ಚಿಗೆ ಅವ್ರು ನಾಟ್ಯ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಸಿನಿಮಾಲಿ ನಮ್ಮ ಕೃಷ್ಣಮೂರ್ತಿ ಅವರು ನನಗೆ ಹೆಚ್ಚು ಕಮ್ಮಿ 2014 ನಮ್ಮ ಸಿನಿಮಾ ಯೂನಿಟ್ ಅಲ್ಲಿ ಪತ್ರಿಕೆಗಳಲ್ಲಿ ಬಹಳ ವರ್ಷ ಕೆಲಸಗಳು ಮಾಡ್ಕೊಂಡು, ಯಾಕಂದ್ರೆ ಅವ್ರ ಪದಗಳ ವಿಂಗಡಣೆ ಹೆಂಗಿರುತ್ತೆ ಅಂದ್ರೆ ಸ್ಪಷ್ಟತೆ ಇರುತ್ತೆ. ಎಲ್ಲಿ ಶಾರ್ಪ್ ಆಗಿರ್ಬೇಕು ಅದು ಶಾರ್ಪ್ ಆಗಿರುತ್ತೆ, ಎಲ್ಲಿ ಸ್ಲೋ ಆಗಿರುತ್ತೋ ಅದು ಸ್ಲೋ ಆಗಿರುತ್ತೆ, ಎಲ್ಲಿ ತಿರುಗಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಅವರ ಒಂದು ಕವನಗಳಿದೆಯಲ್ಲ, ಆ ಕನ್ನಡ ನುಡಿಗಳು ಅಷ್ಟೊಂದು ಅಚ್ಚುಕಟ್ಟಾಗಿರುತ್ತೆ. ಯಾಕಂದ್ರೆ ನನ್ನ ಜೊತೆ ಬಹಳಷ್ಟು ನನ್ನ ಪತ್ರಿಕೆಯನ್ನು ಬಹಳ ವರ್ಕ್ ಮಾಡಿದ್ದಾರೆ. ಅವರ ಬಹಳಷ್ಟು ಜನ ನನ್ನ ಪ್ರಶಂಸೆಗೊಂಡು ಮಾಡಿದ್ದಾರೆ. ಅವರು ಆ ಪದಗಳು ಬಹಳ ಚೆನ್ನಾಗಿದೆ ಅಂತ. ಯಾಕಂದ್ರೆ ನಮ್ಮ ರಾಜಕೃಷ್ಣನ್ ಅವರು ಈ ಒಂದು ಹಾಡನ್ನ ನನ್ಗೆ ಗೊತ್ತಿರೋ ಪ್ರಕಾರ 8-9-10 ನಿಮಿಷವರೆಗೂ ಆಡಿದ್ದಾರೆ. ಆ ಹಾಡಲ್ಲಿ ಒಂದು ಸಮಾಜಶಾಸ್ತ್ರ ಮತ್ತೆ ನಮ್ಮ ಸಮಾಜ, ನಮ್ಮ ಭಾರತ ಅಷ್ಟು ಅದು ತೋರಿಸ್ಬಿಟ್ಟಿದ್ದಾರೆ. ಖಂಡಿತವಾಗಿ ಇದೊಂದು ಒಳ್ಳೆ
ಒಂದು ಪ್ರಯತ್ನ. ಬಟ್ ಈ ಪ್ರಯತ್ನಕ್ಕೆ ಓ ಮೈ ಇಂಡಿಯಾ, ಓ ನನ್ನ ಭಾರತಾಂಬೆ, ಸೊ ಈ ಒಂದು ಕೆಲಸಕ್ಕೆ ಅವರಿಗೆ ಅಭಿನಂದಿಸುತ್ತಾ ಅವರ ಈ ಒಂದು ಪ್ರಯತ್ನ ಶುಭವಾಗಲಿ, ಜಯವಾಗಲಿ, ವಿಜಯವಾಗಲಿ. ಮತ್ತೆ ನಿರೂಪಣೆ ಅಂತ ದೀಕ್ಷಾ ಪೂಜಾ ಅವರಿಗೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿ ಅವರು ಹೊಂದಿಸುತ್ತಾ, ಮತ್ತೆ ನಮ್ಮ ಮೀಡಿಯಾ ಮಿತ್ರರು ಬಹಳಷ್ಟು ಜನ ಬಂದಿದ್ದಾರೆ, ಅದನ್ನು ಪರಿಚಯಿಸ್ತಾರೆ ಅವರು. ಸೊ ಈ ಒಂದು ವಿಷಯನ ಎಲ್ಲರೂ ತಲುಪಿಸಿ ಅದ್ರ ಜೊತೆಗೆ ಆದಷ್ಟು ನಮ್ಮ ಕಪಿಲ್ ಮಾಸ್ಟರ್ ಇದ್ದಾರೆ, ಒಂದು ಆಡಿಯೋ ಸಂಸ್ಥೆಯಲ್ಲಿ ಹಾಡನ್ನ ರೆಗ್ಯುಲರ್ ಆಗಿ ಒಂದು ಹೆಚ್ಚಿದೆ ಪ್ಲೇ ಆಗೋತರ ಮಾಡಿ. ಏನಕ್ಕೆ ಇದು ಎಲ್ಲ ಅಂಶಗಳು ಅದ್ರಲ್ಲಿ ಇದೆ, ಅಡಗಿದೆ. ಅದು ನೋಡ್ತಾ ಇದ್ರೆ ಅರ್ಥ ಮಾಡ್ಕೋಬಹುದು. ಅದರಿಂದ ಒಂದು ಆಡಿಯೋ ಕಂಪನಿಗಳಲ್ಲಿ ಮಾತಾಡಿ ಈಗಲೇ ಅವರು ಮಾತಾಡಿ ಕೊಟ್ರೆ ಒಳ್ಳೇದು. ಆಗಸ್ಟ್ 15 ಇನ್ನಷ್ಟು ಓ ಮೈ ಇಂಡಿಯಾ ಅನ್ನೋದು ಓ ನನ್ನ ಭಾರತಾಂಬೆ ಆಗಿ ಎಲ್ಲರಿಗೂ ಆ ಕಿವಿಯಲ್ಲಿ ಹಿಂಪಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಪ್ರಾಂಶುಪಾಲರಾದ ಚಂದ್ರಶೇಖರ್ ಸರ್, ತಾವು ಕೂಡ ಸಿನಿಮಾದ ಹಾಡಿನ ಬಗ್ಗೆ ಹಾಗೂ ಸಿನಿಮಾದ ಬಗ್ಗೆ ಒಂದೆರಡು ಮಾತನಾಡೋದಕ್ಕೆ ಗೊತ್ತಾಯ್ತು. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಬಹಳ ವಿಶೇಷವಾದ ದಿನ ಅಂತ ನನಗೆ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಲೋಕೇಶ್ ಅವರು ಮತ್ತು ನಾನು ಅವರ ಒಡನಾಟ ಸುಮಾರು 20 ವರ್ಷಗಳ ಒಡನಾಟ. ಒಬ್ಬ ಉಪನ್ಯಾಸಕನಾಗಿ ಇವತ್ತು ಒಬ್ಬ ನಟನಾಗಿ ನೋಡ್ತಕ್ಕಂಥ ಅವಕಾಶ ನನಗೆ ಒಂಥರ ಭಾಳ ಭಾವನೆ ಆಗ್ತದೆ. ಭಾಳ ಸರಳ ರೀತಿ ಸೌಜನ್ಯ ಇತ್ತು. ನಮ್ಮ ಕಾಲದಲ್ಲಿ ಸುಮಾರು 20 ವರ್ಷಗಳ ಕಾಲ ಅತ್ಯುತ್ತಮ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಸಾಂಸ್ಕೃತಿಕ ರಂಗಗಳಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ಪೋಷಿಸಿದಂಥ ಮಹಾನ್ ವ್ಯಕ್ತಿ. ಇವತ್ತು ಅವರ ಕಲೆಯನ್ನು ನೋಡಿದ್ವಿ, ಹಾಡುಗಳನ್ನು ಕೇಳಿದ್ವಿ. ಕೇಳಿದಾಗ ಎಂಥ ಒಂದು ನಟನೆ ಅಥವಾ ಆ್ಯಕ್ಟ್ ಮಾಡಿ ಎಲ್ಲರೂ ಬರಲ್ಲ, ನಾನು ಮಾಡೋದು ಖಂಡಿತ ಆಗೋದಿಲ್ಲ. ಲೋಕೇಶ್ ಅವರಿಗಿಂತ ಅಭಿನಯ ಇತ್ತು ಅನ್ನೋದು ಹೇಗೆ ನನಗೆ ಒಂಥರ ಉಳಿಸಲಿಕ್ಕೆ ಅಸಾಧ್ಯ. ಅಂಥ ಲೋಕೇಶ್ ಅವರು ಇವತ್ತು ರತನದೇವರಾಗಿದ್ದಾರೆ. ಅವರ ಶಿಕ್ಷಕ ಹಾಡು ತುಂಬ ಚೆನ್ನಾಗಿ ಮೂಡಿದೆ. ದೇಶ ಪ್ರೇಮವನ್ನು, ದೇಶದ ಸಂಸ್ಕೃತಿಯನ್ನು, ದೇಶದ ಪ್ರಗತಿಯ ಬಗ್ಗೆ ಎಲ್ಲವನ್ನ ಬಿಂಬಿಸ್ತಕ್ಕಂಥ ಹಾಡು ಅತ್ಯುತ್ತಮವಾಗಿ ಮೂಡಿಬಂದಿದೆ. ಇವರ ಚಿತ್ರ ತುಂಬ ಯಶಸ್ವಿನ ಹಾದಿಯತ್ತ ಖಂಡಿತ ಸಾಗುತ್ತೆ ಅಂತಕ್ಕಂಥ ಆಶಯವನ್ನು ನಾವೆಲ್ಲ ಹೊಂದಿದ್ದೇವೆ. ಅವರ ಇಡೀ ಚಿತ್ರತಂಡಕ್ಕೆ, ಅವರ ಕುಟುಂಬಕ್ಕೆ, ಮತ್ತು ಇಲ್ಲಿ ಹಾಸನದ ಬಳಗ ಸಾಕಷ್ಟು ಜನ ಬಂದಿದ್ದಾರೆ. ರಾಷ್ಟ್ರಾಯತ್ತಿ ಇಲಾಖೆ ಅನೇಕರು ಬಂದಿದ್ದಾರೆ. ಹಾಸನ ಜಿಲ್ಲೆಯ ಜನತೆಗೆ ಅವರ ಕೊಡುಗೆ ಇನ್ನೂ ಅತ್ಯುತ್ತಮವಾಗಿ ಮೂಡಿದಲ್ಲಿ ಅವರ ಚಿತ್ರ ಯಶಸ್ವಿನ ಹಾದಿಯತ್ತ ಸಾಗಲಿ ಅಂತ ಆಶ್ರಿತ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಜೊತೆ ಕಲಾವಿದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೆಚ್ಚು ಹೋಗೋದಿಲ್ಲ. ಅವರ ಚಿತ್ರ ಇನ್ನೂ ಉತ್ತಮಕ್ಕೆ ಸಾಗುತ್ತೆ ಅಂತಕ್ಕಂಥ ಅಭಿನಂದನಾ ಮಾತುಗಳನ್ನು ಆಡ್ತಾ ತಮ್ಮೆಲ್ಲರಿಗೂ ಮನಸ್ಸಿನ ಮಾತನ್ನು ಮುಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನ್ಯಾಯಾಧೀಶರಾದ ಯೋಗಿ ಸರ್, ತಾವು ಕೂಡ ಹಾಡಿನ ಬಗ್ಗೆ ಹಾಗೂ ಚಿತ್ರದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಹಾಗೂ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರ್ತಾ, ಸಾರಿ ನಾನು ನ್ಯಾಯಾಧೀಶರಲ್ಲ, ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್. ಸರ್ಕಾರದ ಪರವಾಗಿ ಪ್ರಯತ್ನಿಸ್ತಕ್ಕಂಥ ಸೆಷನ್ ಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪಬ್ಲಿಕ್ ಪ್ರಾಸಿಕ್ಯೂಟರು. ಹಾಗಾಗಿ ಕೋರ್ಟಲ್ಲಿರೋದ್ರಿಂದ ನ್ಯಾಯಾಧೀಶರು ಅಂತ ಸಪ್ರೇಟ್ ಡ್ಯೂಟಿ. ಹಾಗಾಗಿ ನನಗೆ ಒಂದು ಅಂತಂದರೆ, ಹಲವಾರು ಸಾರಿ ನಾವು ನನ್ನ ಸ್ನೇಹಿತ, ನಾವು ಬಾಲ್ಯ ಕಾಲೇಜಿನ ದಿನಗಳಿಂದಲೂ ಕೂಡ ಒಟ್ಟಿಗೆ ಬೆಳೆದಂಥವ್ರೆ. ಹಾಗಾಗಿ ಆತನ ಒಂದು ಏನು ಜೀವನ ಶೈಲಿ ಮತ್ತೆ ಅದನ್ನ ನಾವು ನೋಡ್ತಾ, ಇಲ್ಲ ಈಗ ಫಿಲಿಂ ಇಂಡಸ್ಟ್ರಿಯಲ್ಲೇ ಬೆಳಿಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರ ಆಸೆ ಇತ್ತು. ಹಾಗಾಗಿ ಹಲವಾರು ಕಾರಣಗಳಿಂದ ನಾವೆಲ್ಲರೂ ಕೂಡ ಹೈಯರ್ ಎಜುಕೇಶನ್ ಮಾಡಿದ್ವಿ, ಬೇರೆ ಬೇರೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ವಿ. ಆದರೂ ಆ ಒಂದು ವೃತ್ತಿಯನ್ನೇ ನಂಬಿಕೊಂಡು ಬದುಕೋದಕ್ಕಿಂತ ಕಲೆಯಲ್ಲೂ ಕೂಡ ಒಂದು ಸಾಧನೆಯನ್ನು ಮಾಡಬೇಕು ಸಾಂಸ್ಕೃತಿಕ ಜೀವನದಲ್ಲಿ ಅಂತ ಹೇಳಿ ಒಂದು ದಿಟ್ಟ ನಿರ್ಧಾರದಲ್ಲಿ ಕೆಲಸ ಒತ್ತಡದಲ್ಲೂ ಕೂಡ
ಈ ಎಲ್ಲ ಒಂದು ಬೆಳವಣಿಗೆ ಕಾಂಟ್ಯಾಕ್ಟ್ ಇಂತ ಒಂದು ದೊಡ್ಡ ದೊಡ್ಡ ಕಲಾವಿದರ ಸಂಪರ್ಕವನ್ನು ಬೆಳೆಸಿ ಈ ಒಂದು ನಮ್ಮ ಬೆಂಗಳೂರಿನ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಇಸ್ ನಾಟ್ ಎ ಆರ್ಡಿನರಿ ಜಾಬ್. ಅದಕ್ಕೋಸ್ಕರ ನನ್ನ ಸ್ನೇಹಿತಿಗೆ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಮರೋರು ಈ ಒಂದು ಅರ್ಥಗರ್ಭಿತವಾದ ವೇದಿಕೆಯಲ್ಲಿ ನಮ್ಮಂತ ಒಂದು ಸ್ನೇಹಿತನ ಗುರುತಿಸಿ ಈ ಕಲಾವಿದ ಜೊತೆ ಹಿರಿಯ ಕಲಾವಿದ ಉಮೇಶ್ ಸರ್ ತುಂಬಾ ಹಿರಿಯ ಕಲಾವಿದರು ನಮ್ಮ ಇಂಡಸ್ಟ್ರಿಯಲ್ಲಿ, ಅವ್ರ ಜೊತೆ ಕೂರಿಸಿ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದಂತೂ ತುಂಬಾ ಇದು ಅಭೂತಪೂರ್ವ ಸಾಧನೆ. ನನ್ನ ವೈಯಕ್ತಿಕವಾಗಿ ನಾನು ಅವನಿಗೆ ಮತ್ತೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ದಿನ ಬೆಳಗಾದ್ರೆ ಅವನು ಫಿಲಮ್ ಈ ಒಂದು ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹಲವಾರು ಸಾರಿ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಕೆಲಸ ಒತ್ತಡದಿಂದ ನಾನು ಅವನ ಪರ್ಸನಲ್ ಭೇಟಿ ಆಗೋಕ್ಕೂ ಆಗಿಲ್ಲ, ಮತ್ತೆ ಈ ಫಿಲಮ್ ವೈಯಕ್ತಿಕವಾಗಿ ಅವನ್ನ ಮಾತಾಡೋಕ್ಕೂ ಸಾಧ್ಯ ಆಗಿಲ್ಲ. ಒಂದೇ ಸಾರಿ ನನಗೆ ನಿಮ್ಗೆ ಗೆಸ್ಟ್ ಆಗಿ ಕರಿತಾ ಇದ್ದೀನಿ ಬಾರಪ್ಪ ಸಂಡೇ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಹಾಗಾಗಿ ಈ ಎಲ್ಲ ಒಂದು ಸುಂದರ ಕ್ಷಣಗಳನ್ನ ನಾನು ಮನಸ್ಸು ತುಂಬಿಕೊಂಡಿದ್ದೀನಿ. ಎಲ್ಲ ಹಿರಿಯರು ನಮ್ಮ ಹಾಸನ ಜಿಲ್ಲೆಯವರು ತುಂಬಾ ಜನ ಬಂದಿದ್ದೀರಿ, ಅವರ ಕುಟುಂಬಸ್ಥರು ಬಂದಿದ್ದೀರಿ. ಎಲ್ಲರೂ ಸೇರಿ ಒಟ್ಟಾಗಿ ವೈಯಕ್ತಿಕವಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಚಲನಚಿತ್ರ ತುಂಬಾ ಅದ್ದೂರಿಯಾಗಿ ಬಿಡುಗಡೆ ಆಗಲಿ, ಶತದಿನೋತ್ಸವ ಆಚರಿಸಲಿ, ಹಲವಾರು ಹೆಸರು ಮತ್ತು ಇದನ್ನ ಅವ್ರಿಗೆ ತಂದುಕೊಡ್ಲಿ ಅಂತ ಹೇಳಿ ಎಲ್ಲರೂ ಪರವಾಗಿ ನಾನು ಇಂಡಸ್ಟ್ರಿಯಲ್ಲಿ ಅವನ್ನ ಉಳಿಸಿ ಬೆಳೆಸಿ ಅವ್ರಿಗೆ ಆಶೀರ್ವದಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ವಂಚಿ ನನ್ನ ಮಾತನ್ನು. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಚಿತ್ರದ ನಾಯಕನಟ ಹಾಗೂ ನಿರ್ಮಾಪಕರಾಗಿರುವಂತಹ ರತನ್ ಸರ್, ತಾವು ಕೂಡ ತಮ್ಮ ಸಿನಿಮಾದ ಬಗ್ಗೆ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ನನ್ನ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಮೀಡಿಯಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಮ್ಮ ಸ್ನೇಹಿತರು ಹೇಳಿದಾಗೆ, ಯೋಗೇಶ್ ಅವರು ಹೇಳಿದಾಗೆ, ನಾವು ಡಿಗ್ರಿಯಿಂದಲೂ ನಮ್ಮ ಡೈರೆಕ್ಟರ್ ಮತ್ತೆ ನಾನು ಇಬ್ರು ಕ್ಲಾಸ್ಮೇಟ್. ಸೊ ಅವತ್ತಿನಿಂದಲೂ ನಾವು ರಾಜ್ಯ ಮಟ್ಟದ ನಾಟಕವನ್ನ ಮಾಡಿದ್ವಿ, ತುಂಬಾ ಸ್ಟೇಟ್ ಅವಾರ್ಡ್ಗಳನ್ನು ತಗೊಂಡ್ವಿ. ಹಾಗೆ ಒಂದು ಧಾರಾವಾಹಿನೂ ಮಾಡಿದ್ವಿ, ನಿಗೂಢ ರಾತ್ರಿ ಅಂತ. ಜೊತೆಗೆ 2003ರಲ್ಲಿ ಗಂಗೋತ್ರಿ ಎಂಬ ಸಿನಿಮಾ ಇವರೇ ನಿರ್ದೇಶಕರು, ನಾನು ಅದರಲ್ಲಿ ಅಭಿನಯ ಮಾಡಿದ್ದೆ. ಸೊ ಹೀಗೆ ಆವಾಗಿಂದಲೂ ನಮಗೆ ಕಲೆ ಅನ್ನೋದು ಸ್ವಲ್ಪ ಆಸಕ್ತಿ ಇತ್ತು. ಸೊ ಅಂತಹ ಕಲೆಯನ್ನು ಈಗ ಹೊರಗೆ ಜಗತ್ತಿಗೆ ತೋರಿಸುವಂತ ಅವಕಾಶ ದೇವರ ದಯೆಯಿಂದ ಆಗಿದೆ. ಹಾಗೆ ಈ ರಂಗದಲ್ಲಿ ನನ್ನನ್ನು ಎಲ್ಲರೂ ಆಶೀರ್ವಾದಿಸಿ, ಏಕೆಂದ್ರೆ ನಾನು ಈಗ ತಾನೇ ಹೆಜ್ಜೆ ಇಟ್ಟು ಬಂದಿರುವಂತಹ ಒಂದು ಕಲಾ ಮಗು. ನಾನು ಅದನ್ನ ಅಳಿಸ್ಬೇಕಾದವರು ಎಲ್ಲ ನೀವೇ. ಹಾಗಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರು, ಹಾಸನದ ಹಲವಾರು ಡಿಗ್ರಿ ಕಾಲೇಜ್ ಟ್ರಾನ್ಸ್ಫರ್ ಬಂದಿದ್ದಾರೆ, ಪ್ರೊಫೆಸರ್ಗಳು ಬಂದಿದ್ದಾರೆ, ಮೈಸೂರಿಂದ ಪ್ರೊಫೆಸರ್ ಅವರು ಬಂದಿದ್ದಾರೆ, ಡಾಕ್ಟರ್ ಈಶ್ವರ್ ಅಂತ ಬಂದಿದ್ದಾರೆ, ಹಾಸನಿಂದ ಪ್ರೊಫೆಸರ್ ಮರಿಗೌಡರು, ಪ್ರೊಫೆಸರ್ ಹರೀಶ್, ಪ್ರೊಫೆಸರ್ ಶ್ರೀನಿವಾಸ್, ಪ್ರೊಫೆಸರ್ ಯೋಗೇಶ್. ಸೊ ಹಾಗೆ ನಮ್ಮ ಸ್ನೇಹಿತರಾದಂತಹ ಸತ್ಯಣ್ಣನವರು, ಹಾಗೆ ನಮ್ಮ ವ್ಯವಸ್ಥಾಪಕರಾದಂತಹ ಸತ್ಯಮೂರ್ತಿ ಸರ್ ಅವರು, ಹಾಗೆ ನಮ್ಮ ಸಕಲೇಶ್ವರದ ಚಿತ್ರನಡಿ ಸಂಪಾದಕರಾದಂತಹ ನಮ್ಮ ದೊಡ್ಡಯ್ಯ ಬ್ರದರ್ ಅವರು. ಸೊ ಹೀಗೆ ನನ್ನ ಬಂಧುಗಳು, ನನ್ನ ಎಲ್ಲ ಮಿತ್ರರು ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಎಲ್ರಿಗೂ ಮತ್ತೆ ನಮ್ಮ ಕಾಲೇಜಿನಿಂದ ಪ್ರೊಫೆಸರ್ ಡಾಕ್ಟರ್ ಶಾಂತಾ ಮೇಡಮ್ ಬಂದಿದ್ದಾರೆ, ಡಾಕ್ಟರ್ ಸವಿತಾ ಮೇಡಮ್ ಬಂದಿದ್ದಾರೆ. ನನಗೆ ಎಲ್ರಿಗೂ ಎಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯ ತುಂಬಿ ನಿಮಗೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಯಾರೆಕ್ಟರ್ ಏನಪ್ಪಾ ಅಂತ ಅಂದ್ರೆ ಜಿಲ್ಲಾಧಿಕಾರಿ ಒಂದು ಕ್ಯಾರೆಕ್ಟರ್. ಆ ಜಿಲ್ಲಾಧಿಕಾರಿಯಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ. ಸಮಾಜವನ್ನ ಅಂದ್ರೆ ನಮ್ಮ ಭಾರತದ ಈಗಿನ ಪರಿಸ್ಥಿತಿ ಹೇಗಿದೆ,
ಅದನ್ನ ಹೇಗಾದ್ರೂ ಸ್ವಲ್ಪ ಮಟ್ಟಿಗೆ ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಹೇಗೆ ಸರಿಪಡಿಸ್ಬೋದು ಅನ್ನೋದೇ ನಮ್ಮ ಚಿತ್ರದ ಒಂದು ಉದ್ದೇಶ ಆಗಿದೆ. ಸೊ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಮಸ್ತೆ. ಥ್ಯಾಂಕ್ ಯು. ಹಾಗೆ ಕೌರವ್ ವೆಂಕಟೇಶ್ ಸರ್, ದಯವಿಟ್ಟು ಒಂದೆರಡು ಮಾತುಗಳನ್ನ ಕೇಳಿ ಇಷ್ಟಪಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲಿರುವ ಗಣ್ಯತಿಗಳು ಮತ್ತು ನನ್ನ ಬಂಧು ಮಿತ್ರರಾದ ಪ್ರಶ್ನವರು ಬೇಡಿದವರು ನಾನು ಮೊದಲಿಗೆ ಹೇಳ್ತಾ, ಓ ಮೈ ಗಾಡ್. ಸೊ ಓ ಮೈ ಇಂಡಿಯಾ, ಓ ಮೈ ಗಾಡ್ ಅಂದರೆ ದೇವರು ಇಂಡಿಯಾ ಎರಡು ಒಂದೇ. ಸೊ ಓ ಮೈ ಇಂಡಿಯಾ ಅಂತ ಎಲ್ಲರಿಗೂ ರೋಮಾಂಚನ ಆಗುತ್ತೆ. ಸೊ ಇದ್ರಲ್ಲಿ ಏನಪ್ಪ ಸಾಹಸ ಉದ್ದೇಶ ಕೆಲಸ ಏನು ಅಂತಂದರೆ, ಓ ಇಂಡಿಯಾದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಎಷ್ಟೋ ಇದನ್ನು ನಡೀತಾ ಇರ್ತವೆ. ಸೊ ಅದರ ತಡೆಗಟ್ಟೋದಕ್ಕೆ ನಾಯಕ ನಟರಿಗೆ ಬಂದಂಥ ನಮ್ಮ ರತನ್ ಅವರು ಬಂದದ್ದು ಯಾವ ಥರ ಭೇದಿಸ್ತಾನಲ್ಲಿ ಸಿನಿಮಾದ ಕಥೆ. ನನಗೆ ಕೃಷ್ಣಮೂರ್ತಿ ಅವರು 20 ವರ್ಷದ ಸ್ನೇಹಿತರು. ಅವರು ಅವತ್ತಿಂದಲೂ ಇವತ್ತವರೆಗೂ ನನ್ನ ಜೊತೆ ಅವರು ತುಂಬ ಇದಾಗಿದ್ದಾರೆ. ಬಟ್ ಇದು ನಾನು ಅವರು ಕಂಟೆಂಟ್ ಹೇಳಿದಾಗ ನನಗೆ ತುಂಬ ಇದಾಯಿತು. ಓ ಮೈ ಇಂಡಿಯಾ ಅಂತ ಇಟ್ಟು ಈ ಥರ ಒಂದು ಮಾಡೋದು ತುಂಬ ಇದು. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ರತನ್ ದೇವರು ಬಂದಿದ್ದು, ನಮ್ಮ ನಾಯಕರು ಅವರು ಈ ಥರ ಒಂದು 2 ಆ್ಯಕ್ಷನ್ಸ್ ಇದೆ ಮಾಡಬೇಕು ಅಂತ ಹೇಳಿದ್ರು. ಸೊ ಓ ಮೈ ಇಂಡಿಯಾದಲ್ಲಿ ಯಾಕಂದರೆ ಅಷ್ಟು ಟೈಟ್ಲ್ ಕ್ಯಾಚಿಂಗ್ ಇದೆ. ಯಾಕಂದರೆ ಓ ಮೈ ಇಂಡಿಯಾ ಅನ್ನೋದು ಒಂದು ಕ್ಯಾಚಿಂಗ್ ಟೈಟಲ್ ಅದು. ಸೊ ಎಂಥವರಾದ್ರೂ ಒಂದು ಉತ್ತರ ನೋಡ್ತಾರೆ. ಸೊ ನಮ್ಮ ನಿರ್ದೇಶಕರು ಕಥೆ ಚಿತ್ರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಲಿ. ನಾನು 2 ಮಾತುಗಳನ್ನು ಆಡ್ತಾ ಒಂದೇನು ಹೇಳ್ತೇನೆ. ಜೈ ಮಾತಾ. ಥ್ಯಾಂಕ್ ಯು ಸರ್. ಹಾಗೆ ಚಿತ್ರದ ನಿರ್ದೇಶಕರು ನಿಮ್ಮ ಚಿತ್ರದ ಬಗ್ಗೆ, ನಿಮ್ಮ ಕನಸಿನ ಕೂಸಿನ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನಮಸ್ತೆ. ಓ ಮೈ ಇಂಡಿಯಾ. ಮೊದಲದಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿರೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು. ಈ ದೇಶದಲ್ಲಿ ಹುಟ್ಟೋಕ್ಕೆ ಯಾರಿಗೆ ಪುಣ್ಯ ಮಾಡಿರ್ತೀವೋ ಅವ್ರಿಗೆ ಮಾತ್ರ ಸಾಧ್ಯ. ಈ ದೇಶದಲ್ಲಿ ಹುಟ್ಟಿದ್ರು ಕೂಡ ನೀನು ಈ ದೇಶದಲ್ಲಿ ಬದುಕಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ನೆಲ ಕೆಲವನ್ನ ವಿದೇಶಿಗೆ ಎಟ್ಟಿರುತ್ತೆ. ಅಂದರೆ ಫಾರಿನ್ ಹೋಗಿ ಸೆಟ್ಲ್ ಆಗ್ತಾರೆ. ಅವರು ಈ ದೇಶದಲ್ಲಿ ಬಾಳಕ್ಕೆ ಯೋಗ್ಯತೆ ಇಲ್ಲ ಅಂತ ಅವರೇ ಭಾರತ ದೇಶನ ಕಳ್ಕೊಂತಾರೆ. ಅವ್ರು ಏನೋ ನಾವು ವಿದೇಶದಲ್ಲಿ ಏನೋ ದಬಾಕ್ತೀವಿ ಏನೋ ಮಾಡ್ತೀವಿ ಅಂತ ಹೋಗ್ಬೋದು. ಅವ್ರಿಗೆ ನಮ್ಮ ಭಾರತ ದೇಶದಲ್ಲಿ ಈ ಅನ್ನ ತಿನ್ಕೊಂಡು ಈ ನೆಲದಲ್ಲಿ ಬಾಳ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಮತ್ತು ಈ ದೇಶದಲ್ಲಿ ಹುಟ್ಟಬೇಕಾದರೂ ವಿದೇಶಗಳಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ಈ ದೇಶದಲ್ಲಿ ಬದುಕಬೇಕು ಅನ್ನೋದು ಭಗವಂತ ಬದುಕ್ತಾನೆ. ಆ ಭಾರತ ಅಂದ್ರೆ ಆ ವಿದೇಶದಲ್ಲಿರೋನ್ನ ಕರ್ಸ್ಕೊಂಡು ಇಲ್ಲಿ ನೆಲೆ ಕೊಟ್ಟಿದ್ದಾರೆ, ಇಲ್ಲಿ ಬದುಕು ಕೊಟ್ಟಿದ್ದಾರೆ. ಇವತ್ತು 100 ವಿದೇಶಿಯರು ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ದೇಶದ ಪುಣ್ಯ, ಈ ನೆಲದ ಸೌಭಾಗ್ಯ. ಈ ನೆಲದ ಸೌಭಾಗ್ಯನ ಬೇರೆ ದೇಶದವರು ಬಂದು ನಮ್ಮ ದೇಶನ ಅರ್ಥ ಮಾಡಿಕೊಂಡು ನಮ್ಮ ದೇಶನ ಉಗುಳ್ತಾರೆ. ಈ ದೇಶಕ್ಕೆ ಇನ್ನೊಂದು ಸವಿಶಾಟಿ ದೇಶ ಇಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮ ದೇಶದವರು ಇಲ್ಲಿ ಹುಟ್ಟಿ ಈ ದೇಶನ ಹರಾಜಿಟ್ಟು ಬೇರೆ ಹೊರಗಡೆ ದೇಶದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆನ ಹರಾಜು ಮಾಡ್ತಾರೆ. ಅಂಥವ್ರಿಗೆ ಒಂದು ಪಾಠ ಈ ನಮ್ಮ ಚಿತ್ರದಲ್ಲಿ. ಮತ್ತೆ ಇಲ್ಲಿ ನಮ್ಮ ಭ್ರಷ್ಟ ವ್ಯವಸ್ಥೆ ಹೇಗಿದೆ, ನಮ್ಮ ಭ್ರಷ್ಟ ವ್ಯವಸ್ಥೆನ ನಾವು ಸರಿ ಮಾಡ್ಬೇಕಂದ್ರೆ ನನಗೆ ನಮ್ಮಲ್ಲಿರೋದು ಒಂದೇ ಒಂದು ಕಾನ್ಸೆಪ್ಟ್ ನಮ್ಮ ಇಂಡಿಯನ್ನಲ್ಲಿ ಅಂದರೆ ನನಗೆ ಯಾಕೆ ಅದ್ಯಾವನು ಗಟ್ಟಿ ಅರ್ಥನೇ ಹೊಡೆದ ನನಗೆ ಯಾಕೆ ಅದೇನೋ ಬಿದ್ದಿದೆ ನನಗೆ ಯಾಕೆ ಅದೇನೋ ಕಸ ಬಿದ್ದಿದೆ ನನಗೆ ಯಾಕೆ ಎಲ್ಲ ನನ್ಗೆ ಯಾಕೆ ಅಂತ ಮಾಡೋದು ಯಾರು. ಈಗ ನಮ್ಮ ಮನೇಲಿ ಏನೋ ಕಸ ಬಿದ್ದುಬಿಟ್ಟಿದೆ ಗುಡ್ಸೋರು ನನ್ನ ಮಗ ನನಗೆ ಯಾಕೆ ನನಗೆ ಯಾಕೆ ಎಲ್ಲರೂ ನನಗೆ ಯಾಕೆ ಅಂದರೆ ಮಾಡೋರು ಯಾರು, ಮನೇಲಿ ಅಚ್ಚುಕಟ್ಟು ಮಾಡೋರು. ಅಂದ್ರೆ ದೇಶದಲ್ಲಿರೋ ಪರಿಸ್ಥಿತಿಗಳನ್ನ ಸರಿ ಮಾಡೋರು ಯಾರು. ನಮ್ಮ ದೇಶನ ಸರಿ ಮಾಡೋಕ್ಕೆ ಅಂತೇಳಿ ನಮ್ಮ ರಾಜಕೀಯ ವ್ಯವಸ್ಥೆ ಒಬ್ಬ ಪ್ರಧಾನಮಂತ್ರಿ, ರಾಜ್ಯಗಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿ, ತಾಲೂಕುಗಳು ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಂಸದ MP, ತಾಲೂಕುಗಳಿಗೆ ಒಬ್ಬ MLA, ಗ್ರಾಮ ಪಂಚಾಯತಿಗಳಿಗೆ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಕೆಳಮಟ್ಟದಿಂದ ಪ್ರಧಾನಿವರೆಗೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇಟ್ಟು ಪ್ರಧಾನಿವರೆಗೂ ನಮ್ಮ ದೇಶದ ವ್ಯವಸ್ಥೆ ಮಾಡಿದೆ. ಆಗ ನಮ್ಮ ದೇಶನ ಮುನ್ನಡೆಸೋಕ್ಕೆ ಆಗ್ತಾ ಇಲ್ಲ. ನಾವೇನ್ ಮಾಡಿದ್ದೀವಿ, ನಮ್ಮ
95% ಪ್ರಜೆಗಳನ್ನ 5% ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಡ್ತಿದ್ದಾರೆ ಅಂದ್ರೆ ಬುಲ್ಶಿ ನಾಚಿಕೆ. ಇದು ಪ್ರಜಾಪ್ರಭುತ್ವ ದೇಶ ಅಂದ್ರೆ ನಮ್ಮ ಪ್ರಜೆಗಳೇ ಪ್ರಭುಗಳಾಗಿರ್ಬೇಕು. ಅಂದ್ರೆ ನಾವೇ ಪ್ರಜೆಗಳು ಪ್ರಭುಗಳಾಗಿರ್ಬೇಕಾದರೂ ನಾವು ಭಿಕ್ಷೆ ಕೊಟ್ಟು ಮತದಾನ ಕೊಟ್ಟು ಮಾಡಿರೋರು ನಮಗೆ ಸೇವಕರಾಗಿರ್ಬೇಕು ಹೊರತು ಅವ್ರನ್ನೇ ನಾವು ಪ್ರಜೆಗಳು ಮಾಡ್ಬಿಟ್ಟು ಅವ್ರ ಗುಲಾಮರಾಗಿ ಅವ್ರ ಅಡಿಗಳಾಗಿ ಅವ್ರ ಸೇವಕರಾಗಿ ನಾವು ಬದುಕ್ತಾ ಇದ್ದೀವಿ. ಆದರೆ ಕೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಈ ದೇಶದ ವ್ಯವಸ್ಥೆನ ಬದಲಾಯಿಸೋರು ಯಾರು ಅಂತ ಈಗ ಒಂದು ಒಬ್ಬ ಪ್ರಯತ್ನ ಮಾಡಿದ್ರೆ ಎಲ್ಲ ತಾನೆಲ್ಲ ಒಂದು ಕೈ ಗೂಡಬೇಕು. ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಇಟ್ಟಿಗೆ ಗೂಡಿದ್ರೆ ಕಟ್ಟಡ, ಹನಿ ಗೂಡಿದ್ರೆ ಹಳ್ಳ ಅನ್ನಂಗೆ ಒಬ್ಬ ಒಂದು ಸಮಸ್ಯೆನ ಬಗೆಹರಿಸಿದ ಒಬ್ಬ ಪ್ರಯತ್ನ ಮಾಡಿದಾಗ ಹಲವಾರು ಕೈಗಳು ಜೋಡಿಸ್ಕೊತೇವೆ. ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಮರ ಬಿದ್ದುಬಿಟ್ಟಿರ್ತದೆ. ನನ್ಗೆ ಯಾಕೆ ಸೈಡ್ ಮಾಡ್ಕೋಬೇಕಾದ್ರೆ ಹೊರತು ಈ ಮರನ ಹೆಂಗೆ ಎತ್ತಿ ದಾರಿ ಮಾಡೋಂತ ಅವ್ನು ಮಾಡ್ಕೊಡೋದು. ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾರೆ, ನನ್ಗೆ ಯಾಕೆ ಇನ್ನೊಬ್ಬ ಬರ್ತಾರೆ, ನನ್ಗೆ ಯಾಕೆ. ಒಂದು ಚಿಕ್ಕ ಹುಡುಗ, ಒಂದು ಪುಟಾಣಿ ಹುಡುಗ, ಒಂದು ಸ್ಕೂಲ್ ಹುಡುಗ ಬಂದ್ಬಿಟ್ಟು ಆ ಮರನ ಜೊಂಬೆಟ್ಟನ್ನು ಎತ್ತಕ್ಕೆ ಪ್ರಯತ್ನ ಪಟ್ಟರೆ ಅವನಿಗೆ ಆಗಲ್ಲ. ಪ್ರಯತ್ನ ಪಟ್ಟ ಅವನಿಗೆ ಆಗ ಮಗು ಆ ಮರನ ಸೈಡ್ ಗಿಡಕ್ಕೆ ಪ್ರಯತ್ನ ಪಟ್ಟಿರೋ ನೋಡು. ಒಬ್ಬ ಬರ್ತಾನೆ ಆ ಕೈ ಜೋಡಿಸ್ತಾನೆ, ಇನ್ನೊಬ್ಬ ಬರ್ತಾನೆ ಕೈ ಜೋಡಿಸ್ತಾನೆ. ಆಗ ನೂರಾರು ಜನ ಸೇರ್ಕೋತಾರೆ, ಸಾವಿರಾರು ಜನ ಸೇರ್ಕೊಂಡು ಆ ಮರನ ರಸ್ತೆಯ ಪಕ್ಕಕ್ಕೆ ಇಡ್ತಾನೆ. ಆಗ ಜನಸಂಚಾರ ತಾನಾಗೇ ಆಗುತ್ತೆ. ಇದು ಒಂದು ಮಗು, ಆ ಮಗು ಮನಸ್ಪಟ್ಟೋದಕ್ಕೆ ಈ ವ್ಯವಸ್ಥೆ ಆಯಿತು. ಹಾಗೆ ಪ್ರತಿಯೊಬ್ಬರು ಒಬ್ಬ ಇವತ್ತು ಗಾಂಧಿ ಮಹಾತ್ಮ ಸ್ವತಂತ್ರ ಹೋರಾಟಕ್ಕೆ ತಾನು ಮುಂದೆ ನಿಂತ್ಕೊಳ್ಳೋಕ್ಕಾಗಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಒಂದಾದ್ರು, ಒಗ್ಗಟ್ಟಾಯಿತು. ನಮ್ಮ ಬ್ರಿಟಿಷ್ನರಿಂದ ನಮ್ಮ ಭಾರತನ ನಾವು ಕೈವಶ ಮಾಡಿಕೊಂಡು ಆ ರೀತಿಯಾಗಿ ಬಂಧುಗಳೇ, ಪ್ರತಿಯೊಬ್ಬ ಈ ದೇಶದ ಹುಟ್ಟೆಗೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಅದು ಇದರ ಅರ್ಥನ ನಾವು ಪ್ರತಿಯೊಬ್ಬ ನಾನು ಭಾರತೀಯ, ಈ ದೇಶದ ಹುಟ್ಟೆಗೆ ನಾನು ಪುಣ್ಯ ಮಾಡಿದೆ ಅಂತ ನಮ್ಮ ಪಿಕ್ಚರ್, ನಮ್ಮ ಸಿನಿಮಾನ ನೋಡಿ ಈಚೆಗೆ ಬಂದ್ಮೇಲೆ ಅವನು ವಿದೇಶಕ್ಕೆ ಹೋಗೋದನ್ನೇ ಬಿಟ್ಬಿಡ್ಬೇಕು. ಅವನು ವಿದೇಶದ ವ್ಯಾಮೋಹನೇ ಬಿಟ್ಬಿಡ್ಬೇಕು. ಇದೊಂದು ಸಬ್ಜೆಕ್ಟು, ನೂರಾರು ಕಥೆಗಳನ್ನ, ನೂರಾರು ಸಮಸ್ಯೆಗಳನ್ನ ನಾನು 2 ಗಂಟೆ 10 ನಿಮಿಷದಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಪ್ರತಿಯೊಬ್ರು ಈ ದೇಶ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ರಾಜ್ಯನೇ ಸರಿ ಇಲ್ಲ. ಫಸ್ಟು ನಾವು ಸರಿಯಾಗಬೇಕು. ಫಸ್ಟು ನಮ್ಮಲ್ಲಿರೋ ಕೊಳಕುಗಳನ್ನ ನಾವು ನಮ್ಮಲ್ಲಿ ಈಗ ಅದು ಇದು ಏನು ಭ್ರಷ್ಟಾಚಾರ, ಈ ತಂಬಾಕು ಹಾಕೋದು, ಸಿಗರೇಟ್ ಸೇದು, ಡ್ರಿಂಕ್ಸ್ ಮಾಡೋದು, ಇವೆಲ್ಲ ಒಂಥರ ಭ್ರಷ್ಟಾಚಾರಗಳು. ಅವು ನಮ್ಮ ದೇಶ ನಾವು ಒಕ್ಕಬಿಟ್ಟು ನಮ್ಮನ್ನ ಚಿಂತೆ ಆಗ್ತವೆ. ಆಗ ನಾವೇನು ಮಾಡಬೇಕು? ಫಸ್ಟು ನನ್ನ ಆರೋಗ್ಯನ ಸರಿ ಮಾಡ್ಕೋಬೇಕು. ಆರೋಗ್ಯ ನಮ್ಮ ಸಮಾಜ, ನನ್ನ ದೇಹನೇ ನಮ್ಮ ಸಮಾಜ, ನಮ್ಮ ಸಮಾಜನ ಸರಿ ಮಾಡ್ಕೋಬೇಕು. ನಾವು ಸರಿಯಾಗಬೇಕು, ಆಮೇಲೆ ಸಮಾಜ ಸರಿಯಾಗುತ್ತೆ, ಆಮೇಲೆ ದೇಶ ಸರಿಯಾಗುತ್ತೆ, ಪ್ರಪಂಚ ಸರಿಯಾಗುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡಬೇಕು. ಫಸ್ಟ್ ನಾನು ಬದಲಾವಣೆ ಆಗಬೇಕು. ಫಸ್ಟ್ ನಾನು ನೋಡಬೇಕು ಅವನು ಆ ಥರ ಬದುಕ್ತಾ ಇದ್ದಾನೆ, ಅವ್ನು ಕಾಸು ತಗೊಂಡಿದ್ದಾನೆ, ಬಂಗ್ಲೆ ತಗೊಂಡಿದ್ದಾನೆ, ನಾನು ನಡ್ಕೊಂಡು ತಿರುಗ್ತಾ ಇದ್ದೀನಿ, ಬಸ್ ತಂದಲ್ಲಿದ್ದೀನಿ, ಸೊಸೈಟಿ ತಿಂತಾ ಇದ್ದೀನಿ, ಅವನು ರೇಷನ್ ಕಾರ್ಡ್ ಮಾಡಿಸಿಲ್ಲ, ಅವನು ಬ್ಯೂಟಿ ರೈಸ್ ತಿನ್ಕ ಬದುಕ್ತಾ ಇದ್ದಾನೆ. ಅವ್ನ ಮಕ್ಕಳಿಗೆ ಆ ಥರ ಲೈಫು, ನನ್ನ ಮಕ್ಕಳಿಗೆ ಈ ಥರ ಲೈಫು. ಯಾಕೆ ಅಂದರೆ ನಾನು ಮಾಡಿದ ತಪ್ಪು, ನಾನು ಯೋಚನೆ ಮಾಡ್ತಿರೋ ತಪ್ಪಿನಿಂದ ಇವತ್ತು ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ ಈ ಒಂದು ವ್ಯವಸ್ಥೆಯಲ್ಲಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಯಾವ ರೀತಿ ಸಮಾನ ಹಕ್ಕನ್ನ ಬದುಕಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ. ಒಂದು ಸಣ್ಣ ಉತ್ಕಥೆಯಲ್ಲಿ ಮುಗಿಸ್ತೇನೆ. ನಾವು ಮತ್ತೆ ಒಬ್ಬ ಅಪ್ಪ ಹೇಳ್ತಾನೆ, ಜನನೇ ಸರಿಯಿಲ್ಲ ಅಂತಾನೆ. ಈ ಮಗ ಹೇಳ್ತಾನೆ, ಯಾವಾಗ ಪ್ರಪಂಚನೇ ಸರಿಯಿಲ್ಲ ಅಂತಾನೆ. ಆವಾಗ ಅಪ್ಪ ಏನ್ ಮಾಡ್ತಾನೆ, ಮಗನಿಗೆ ಒಂದು ಪ್ರಪಂಚದ ಭೂಪಟನ ಅರ್ಜಿ 108 ಪೀಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಜೋಡ್ಸಪ್ಪ ಇದ ಅಂತಾನೆ. ಆಗ ಮಗು ಜೋಡಿಸ್ತದೆ. ಆ ಪ್ರಪಂಚ ತಾನು ಬರಲ್ಲ. ಒಂದ್ ಕಡೆ ಶ್ರೀಲಂಕಾ, ಇನ್ ಕಡೆ ಇಂಡಿಯಾ, ಇನ್ ಕಡೆ ಇನ್ಯಾವ ದೇಶ, ಇನ್ ಕಡೆ ಜಪಾನ್, ಜೋಡ್ಸಕ್ಕೆ ಆಗಲ್ಲ. ಅಪ್ಪ ನಾನು ಸೋತೆ, ಅಪ್ಪ ನನಗೆ ಜೋಡ್ಸಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಅಪ್ಪ ಹೇಳ್ತಾನೆ, ಮುಚ್ಚು, ಅದೆಲ್ಲ ಮುಚ್ಚಾಕು ಪೀಸ್ಗಳು, ಅದರಲ್ಲಿ ಮನುಷ್ಯ ಇರ್ತಾನೆ, ಅದನ್ನ ಜೋಡಿಸೋದಲ್ಲ. ಆ ಹುಡುಗ ಆ ಪೀಸ್ಗಳನ್ನೆಲ್ಲ ಮುಚ್ಚಾಕಿ ಒಂದು ತಲೆ, ಗುಡ್ಡೆ, ಕೈ, ಕಾಲು ಎಲ್ಲೆಲ್ಲಿ ಕೊಡ್ತೇವೆ ಎಲ್ಲರೂ ಮಾಡ್ತಾನೆ. ಆಗ ಮನುಷ್ಯ ಸರಿಯಾಗುತ್ತೆ. ಓ ಅಪ್ಪ, ಮನುಷ್ಯದ್ದು ಪಾಠ ಎಲ್ಲ ಜೋಡಿಸಿ ಎಲ್ಲ ಮನುಷ್ಯ ಸರಿಯಾಗ್ಬಿಟ್ಟ ಅಂತ ಹೇಳ್ತಾನೆ. ಆಗ ಅವ್ರ ಅಪ್ಪ ಅದನ್ನ ಮುಚ್ಚಾಕು ಅಂತ ಹೇಳ್ತಾನೆ. ಮುಚ್ಚಾಕ್ತಾನೆ. ಓ ಅಪ್ಪ, ಪ್ರಪಂಚ ತಾನಾಗೆ ಸರಿಯಾಗ್ಬಿಟ್ಟಿದೆ ಅಂತ ಅವ್ರ ಅಪ್ಪ ಹೇಳ್ತಾನೆ. ಅದೇ ಮೊನ್ನೆ ಮೊದಲು ಮನುಷ್ಯ ಸರಿಯಾದ್ರೆ ಪ್ರಪಂಚ ತಾನಾಗೆ ಸರಿಯಾಗುತ್ತೆ ಅಂತ ಹೇಳ್ತಾರೆ.
ನನಗೆ ಅಂತ ಹೇಳಿ ಪ್ರತಿಯೊಬ್ಬರು ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಆರ್ಟಿಸ್ಟ್ಗಳು ಯಾರ್ಯಾರು ಮಾಡಿದ್ದಾರೆ, ಈ ಕತೆ ಕಂಟೆಂಟ್ಸ್ ಏನು ಅಂತ ಲೀಕ್ ಔಟ್ ನಾವು ಇದುವರೆಗೂ ಮಾಡಿಲ್ಲ. ನಾನು ಬೇಗ ಒಂದು ಹೊಸ ವಿಭಿನ್ನ ಪ್ರಯತ್ನದಲ್ಲಿ ನಾನು ಮಾಡಕ್ಕೆ ಹೋಗಿದ್ದೀನಿ. ಪ್ರತಿಯೊಬ್ಬರು ಕಾಮ, ಕ್ರೋಧ, ಮೋಹ, ಲೋಭ, ಈ ಸಂಸಾರದ ಬಗ್ಗೆ ಆ ಕತೆ ಈ ಕತೆ, ಪ್ರೇಮ ಕತೆ, ಸ್ನೇಹ, ಬಾಂಧವ್ಯ ಇವೆಲ್ಲ ಹೇಳಕ್ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯೂನಿವರ್ಸಲ್ ಕತೆ, ಒಂದು ದೇಶದಲ್ಲಿ ಕತೆ. ನಮ್ಮ ಕತೆ ನಮ್ಮ ಒಂದು ಸಿನಿಮಾ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕ ನಾನು ಇವತ್ತಿಂದ ಬದಲಾಗಬೇಕು, ನನ್ನ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಪ್ರಯತ್ನ ಸಾಧ್ಯವಾದ ಮಟ್ಟಿಗೂ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕಾಗಿತ್ತು. ನನ್ನ ಸ್ನೇಹಿತ ರತನ್ ದೇವ್ ಅವರು ನಾವು ಡಿಗ್ರಿ ಓದಬೇಕಾದ್ರೆ ನನ್ನ ತಲೆನ ಗುರ್ತಿಸಿ, ನಾನು ತುಂಬ ಬಡತನ, ನಮಗೇನಿಲ್ಲ, ನನಗೆ ಚಪ್ಪಲಿ ಇಲ್ಲದೆ ಓಡಾಡ್ತಿದ್ದೆ, ಬಟ್ಟೆ ಇಲ್ಲದೆ ಓಡಾಡ್ತಿದ್ದೆ. ಅಂಥದ್ರಲ್ಲಿ ನನ್ನ ಸ್ನೇಹ ನನಗೆ ಗುರ್ತಿ ಆ ಟೈಮಲ್ಲಿ ನನ್ನ ಸ್ಕೂಲ್ ಫೀಸೆಲ್ಲ ಕಟ್ಟಿ ನನಗೆ ನೆರವಾಗಿದ್ದು, ನನ್ನಲ್ಲಿರೋ ತಲೆನ ಗುರ್ತಿಸಿ ಭಾರತ ಮಕ್ಕಳ ಕಗ್ಗೋಲೆ ಅಂದ್ಬಿಟ್ಟು ನಾವು ಆವಾಗಲೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದು. ಅದಾದಮೇಲೆ ನನ್ನ ಸ್ನೇಹಿತನ ನಾವು ಡಿಗ್ರಿ ಆದಮೇಲೆ ದೂರ ಆಗ್ಬಿಟ್ಟು 20 ವರ್ಷಗಳು ದೂರ ಆದ. ಅವರಿಲ್ಲ ಅವರಂತ ನನಗೆ ಗೊತ್ತಿಲ್ಲ, ನಂದು ಆಮೇಲೆ ನಮ್ಮ ಲಯನ್ ವೆಂಕಟೇಶ್ ಸಾಬು ಇಂಥವ್ರು ನನಗೊಂದು ಆಶ್ರಯ ಕೊಟ್ಟು ಅವತ್ತಿಂದ ಪ್ರತಿಯೊಬ್ಬರು ನನಗೆ ಕೈ ಹಿಡಿದು ನನಗೆ ಬದುಕು ಕೊಟ್ಟರೆ, ನನಗೆ ಜೀವನ ಕೊಟ್ಟವ್ರೆ. ಇದುವರೆಗೂ ನಾನು ಇಲ್ಲಿ ಬದುಕ್ತೀನಿ ಅಂದರೆ ನನ್ನ ಒಂದು ಸ್ನೇಹ ಸಂಬಂಧಗಳೇ ನಾನು ಇವತ್ತು ಬದುಕ್ತಾ ಇರೋದು. ಅಂತೇಳಿ ಇವತ್ತು ರತನ್ ದೇವ್ ಸಿಕ್ಕಾಗ ಎಲ್ಲೋ ಒಂದ್ಸಲ ಸಿಕ್ಕು, ಗಾಳಿ ಏನೋ ಸಿಕ್ಬಿಟ್ಟು ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಯಾರ ಜೊತೆ ಮಾತಾಡಬೇಕಾದ್ರೆ ಅವ್ರು ಗುಚ್ಚಿ ಸಾಲ ನೀವು ವಾಯ್ಸ್ ಕೇಳಿ ಬಂದೆ, ನೀವು ಕೃಷ್ಣಮೂರ್ತಿ ಇರೋ ಸಾಲ ತರಿಸ್ಕೊಂಡು ಮಾಡಿ ಇನ್ನೂ ಹಿಂಗೆ ಇದ್ದಿರಲ್ಲ ಸರ್, ಯಾಕೆ ಸರ್ ಇವತ್ತು ಭಗವಂತ ನನಗೆ ಸಾಧ್ಯವಾದಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾನೆ, ನಿಮ್ಮ ಕಲೆನ ಏನು ಅಂತ ತೋರಿಸ್ಬೇಕು ಸರ್, ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಅವತ್ತು ನನ್ನ ಕರ್ತಂದು ಬಂದು ಇವತ್ತು ಈ ವೇದಿಕೆ ಬರೋ ಮಟ್ಟಿಗೆ ಈ ಒಂದು ಟ್ರೈಲರ್ ಬಿಡುಗಡೆ ಆಗಿ ಒಂದು ಸಿನಿಮಾ ಬಿಡುಗಡೆ ಆಗೋ ಮಟ್ಟಿಗೆ ಇವರು ತಂದಿದ್ದಾರೆ. ಇವತ್ತು ನಾನು ಯಾವತ್ತೂ ಆಭಾರಿಯಾಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಕೊನೆಯದಾಗಿ ಈ ಸಭೆಯ ಹಿರಿಯರು, ಚಿತ್ರರಂಗದ ಹಿರಿಯರು, ಅನುಭವವುಳ್ಳ ವ್ಯಕ್ತಿತ್ವ ಉಮೇಶ್ ಸರ್ ಸಿನಿಮಾದ ಬಗ್ಗೆ ಹಾಗೂ ಹಾಡಿನ ಬಗ್ಗೆ ಒಂದೆರಡು ಅನ್ನದಾತರಿಗೆ ನಿಮ್ಮ ಉಮೇಶ್ವರ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಒಳ್ಳೊಳ್ಳೆಯವರು ಕರೆಸಿದ್ದಾರೆ. ನ್ಯಾಯಾಧೀಶರ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ, ಮತ್ತು ಸಮಾಜದ ಮಹೇಂದ್ರ ಈ ಮಹೇಂದ್ರ ಅವ್ರು ಬಂದಾಗ ನಾನೆಲ್ಲೋ ವಿಷ್ಣುವರ್ಧನ್ ಬಂದು ಅವ್ರ ಸೈಡ್ ಮೂಗೆಲ್ಲ ವಿಷ್ಣುವರ್ಧನ್ ಬಂದು ಹೊರಡ್ತೀನಿ ಕಪಡೆ, ನಾನು ಅವ್ರು ನೋಡ್ಬಿಟ್ಟು ಇದು ವಿಷ್ಣುವರ್ಧನ್ ಅವ್ರ ಇದಕ್ಕೆ ಬಂದ್ಬಿಟ್ರೇನಪ್ಪ ಅಂತ ಅಷ್ಟು ನನಗೆ ವಿಷ್ಣುವರ್ಧನ್ ನೆನಪಾಯಿತು. ಮತ್ತು ಎಲ್ಲ ಸಹ ನಮ್ಮ ಕೌರವ ವೆಂಕಟೇಶ್ವರರು ಅವರು ಸುಮಾರು ಅವರು ನಮಗೊಂದು 50-60 ವರ್ಷದ ಒಂದು ಸಿನಿಮಾ ರಂಗದಲ್ಲಿ ನೆಂಟು ಅವರು ಬಂದಿದ್ದಾರೆ. ಅವರು ಸಾಕಷ್ಟು ಒಳ್ಳೆಯ ಜೊತೆ ಇರೋದ್ರಿಂದ ಅವರಿಗೆ ಬಹಳ ಅನುಕೂಲ ಆಗುತ್ತೆ. ಮತ್ತು ವೆಂಕಟೇಶ್ ಅವರು ಹೇಳಿದರು, ಈ ಚಿತ್ರ ಆಗಸ್ಟ್ 15 ಬಿಡುಗಡೆ ಆದರೆ ಬಹಳ ಒಳ್ಳೆಯದು ಅಂತಂದರು. ನನಗೂ ಅಷ್ಟೇ ಒಳ್ಳೆಯದು. ಯಾಕಂತಂದರೆ ಆಗಸ್ಟ್ 11ಕ್ಕೆ ನಾನು ನಾಯಕನಾಗಿ ಚಿತ್ರದಲ್ಲಿ ಬಂದ ಮಕ್ಕಳ ರಾಜ್ಯ ಚಿತ್ರ ಅಲ್ಲಿ 65 ವರ್ಷ ಆಗುತ್ತೆ. ನನಗೂ ಸ್ವಾರ್ಥ ಆಯ್ತು, ಅವತ್ತು ಬಂದರೆ ನಮಗೊಂದು ನೆನಪಾಗತ್ತಪ್ಪ ಅಂತ. ರಂಗಭೂಮಿಗೆ ಸೇರಿದ್ರೆ 75 ವರ್ಷ ಆಯ್ತು ಬಣ್ಣಾಧ್ಯಕ್ಷರು ಮಾಡಿ. ಆದರೂ ನೋಡಿ ಒಂದು ಚೈತನ್ಯ ಇದೆ. ಇನ್ನು ಒಂದು 3 ತಲೆಮಾರು ಜೊತೆ ಪಾತ್ರ ಮಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇನ್ನೂ ನನಗೆ ಆ ಒಂದು ನನ್ನ ದೇಹಕ್ಕೆ ವಯಸ್ಸಾಗಿದೆ ವಿನಃ ನನ್ನ ಮನಸ್ಸಿಗೆ ಇನ್ನೂ ವಯಸ್ಸಾಗಿಲ್ಲ. ನಾನಿನ್ನೂ ಯುವಕ. ಅದಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರರಂಗದವರನ್ನ ಹಾಗೆ ಅನ್ನ ಹಾಕಿ ಬಹಳ ಚೆನ್ನಾಗಿ ಪೋಷಣೆ ಮಾಡಿ ಬೆಳೆಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಭಿಮಾನ ಎನ್ನುದಾದ ಪ್ರೇಕ್ಷಕರೆಲ್ಲ ನಮ್ಮನ್ನು ಇವತ್ತು ಸಹಿತ ಚೆನ್ನಾಗಿ ಬೆಳೆಸಿದ್ದಾರೆ. ಆ ಒಂದು ಅವರೆಲ್ಲ ಒಂದು ಇವತ್ತು ಒಬ್ಬ ಉಮೇಶ್ನಾಗಬೇಕಾದ ಕಾರಣ ಒಬ್ಬನ ನಾನೊಬ್ಬನಲ್ಲ, ಎಲ್ಲರ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಆರೈಕೆಯಿಂದ ನಾನು ಇಷ್ಟು ಮಟ್ಟಿಗೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೇವೆ. ಮತ್ತು
ಈ ವಿಷಯಕ್ಕೆ ಬಂದಿರುತ್ತದೆ. ಯಾಕಂದರೆ ಈ ಚಿತ್ರದ ಬಗ್ಗೆ ಬಹಳ ಸಾಕಷ್ಟು ಜನ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಸ್ವತಂತ್ರ ತಗೊಂಡಾಗಿದ್ದು ಏನು, ಯಾಕೆಂದರೆ ನಾನು ಸ್ವತಂತ್ರ ಬರೋಕ್ಕೆ ಒಂದು 2 ವರ್ಷ ಮೊದಲು ಹುಟ್ಬಿಟ್ಟೆ ನಾವು ಕೇಳ್ತಿದ್ದೀವಿ, ನೋಡ್ತಿದ್ದೀವಿ. ಆದರೆ ನಮ್ಮ ಬೀಚಿಯವರು ಒಂದು ಮಾತು ಹೇಳಿದ್ರು, ನಮ್ಮ ಜನರನ್ನ, ಅಂದರೆ ಈ ಮಾತು ಯಾವಾಗ ಹೇಳಿದ್ರೆ ಈಗ ಒಂದು 60 ವರ್ಷದಿಂದಲೇ ಹೇಳಿದ್ರು. ಬೀಚಿಯವರು ಏನು ಹೇಳಿದ್ರೆ, ನಮ್ಮ ಜನಗಳನ್ನ ತಿದ್ದ ಕೆಲಸ ನಮ್ಮ ಹಿರಿಯರು ಬಹಳ ಬೇಗ ಮಾಡಬೇಕಾಗಿತ್ತು ಅಂತ. ಬಹಳ ಬೇಗ ಅಂದರೆ ನಮ್ಮ ತಾತನ ಕಾಲಕ್ಕೋ ನಮ್ಮ ಮುತ್ತಾತನ ಕಾಲಕ್ಕೋ ಅಂತ. ಅಂದರೆ ಆಗಲಿಂದಲೂ ನಮ್ಮ ಹಿರಿಯರು ನಮ್ಮ 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 ಅವ್ರ ಮಕ್ಕಳನ್ನ ತಿದ್ದ ಕೆಲಸ ಮಾಡಿದ್ರು. ಅವ್ರು ಇವ್ರು ಹೇಳಿದಾಗೆ ಮನುಷ್ಯರು ಸರಿ ಹೋದರೆ ನಮ್ಮ ದೇಶ ಸರಿ ಹೋಗಿರುತ್ತೆ ಅಂತ. ಹಾಗೆಯೇ ಅದು ನಮ್ಮ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಮಣ್ಣು, ನಮ್ಮ ನೆಲ ಎಲ್ಲ ನಮ್ಮವರು, ಎಲ್ಲರೂ ನಮ್ಮವರನ್ನು ಭಾವನೆ ಬರಬೇಕು. ಅದೆಲ್ಲ ಬಹಳ ಚೆನ್ನಾಗಿ ಬಹಳ ಒಂದು ಹೇಳಿದ್ದಾರೆ. ಅದರಲ್ಲೂ ನಮ್ಮ ನಿರ್ದೇಶಕರು ಇದರಲ್ಲಿ ಮಾತಾಡ್ಬೇಕಾದ್ರೆ ಏನು ನನಗೆ ರಮೇಶ್ ಜ್ಞಾಪಕ ಬಂದರು. ರೆಬಲ್ ಸ್ಟಾರ್ ಮಾತಾಡಿದಾಗೆ ದೇಶದ ಬಗ್ಗೆ ಎಲ್ಲ ಮಾತಾಡಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಭಾಳ ಚೆನ್ನಾಗಿ ಮಾತಾಡಿದ್ರು. ಮತ್ತು ಈ ನಮ್ಮ ಲೋಕೇಶ್ ಅವರು ಸಹ ಪ್ರೊಫೆಸರ್ ಅಂತೆ. ನೋಡಿ ಎಂಥ ಕಾಂಬಿನೇಷನ್ ಇದೆ ನೋಡಿ. ಅವರು ಪತ್ರಕರ್ತರು, ನಿರ್ದೇಶಕರು. ಆ ಪತ್ರಕರ್ತರ ಮೇಲೆ ತಿಳ್ಕೊಳ್ಳಿ, ಪತ್ರಕರ್ತರಿಗೆ ಸಿನಿಮಾ ಆಗಲಿ, ಸಾಮಾಜಿಕ ನ್ಯಾಯ ಆಗಲಿ, ಮತ್ತೆ ರಾಜಕೀಯ ಆಗಲಿ, ಪ್ರತಿಯೊಂದು ವಿಡಂಬನೆ ಮಾಡುವ ಒಂದು ಶಕ್ತಿ ಅವರಿಗಿದೆ. ಎಲ್ಲ ಶಕ್ತಿ ಇದ್ಮೇಲೆ ಚಿತ್ರಗಳನ್ನ ಹೇಗೆ ಮಾಡಬೇಕು, ಚಿತ್ರ ಹೇಗಿರಬೇಕು ಅನ್ನೋ ವಿಡಂಬನೆ ಮಾಡೋ ಶಕ್ತಿನೂ ಅವರಿಗಿದೆ. ಆದಮೇಲೆ ಅವರಿಗೆಲ್ಲ ಚಿತ್ರ ಹೇಗೆ ಮಾಡೋದು ಸರಿ ಅವರಿಗೆ ಚೆನ್ನಾಗಿದೆ. ಮತ್ತು ಇನ್ನು ನಮ್ಮ ನಾಯಕ ನಟರು, ಅವರು ಪ್ರೊಫೆಸರ್. ಅವರು ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಅವರಿಗೆ ಒಂದು ಒಳ್ಳೆ ದಾರಿನ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಇವರಿಬ್ಬರು ಸಹಿತ ಒಬ್ಬರು ಮೇಷ್ಟ್ರು, ಒಬ್ಬರು ಪತ್ರಕರ್ತರು ಸೇರಿದ ಮೇಲೆ ಓ ಮೈ ಇಂಡಿಯಾ ಚೆನ್ನಾಗಿ ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ. ಮತ್ತು ನಮ್ಮ ಆ ಒಂದು ಹಾಡಿನಲ್ಲಿ ನಮ್ಮ ಲೋಕೇಶ್ ಅವ್ರು ನೋಡಿದಾಗ ಏನು ಹೊಸಬರು ಅಂತ ನನಗೆ ಅನಿಸಲೇ ಇಲ್ಲ. ಇದು ಎಷ್ಟೊಂದು ಒಂದು 60-70 ಚಿತ್ರಗಳಿಂದ ಮಾಡಿದ ಅನುಭವ ಇರುವ ಒಂದು ನಟನೆ ಪಾತ್ರ ಮಾಡ್ತಿದ್ದಾರೆ, ಹಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾರೆ. ಯಾಕೆಂದರೆ ಮುಖದ ಭಾವನಾ ಎಕ್ಸ್ಪ್ರೆಷನ್ ಇದೆಯಲ್ಲ. ಯಾಕೆಂದರೆ ಯಾವತ್ತೂ ನಾವು ಮೊದಲು ಯಾವುದೇ ಕಲಾವಿದ ಬರಲಿ, ಹೊಸ ಬರಲಿ, ಹಳೆ ಬರಲಿ, ಅವರ ಮುಖದ ಭಾವನೆ ಎಕ್ಸ್ಪ್ರೆಷನ್ ಅದು ನೋಡ್ತೀವಿ. ಇವರು ಆ ಒಂದು ಎಕ್ಸ್ಪ್ರೆಷನ್ ನೀವು ಹಾಡಿಗೆ ಕೊಡ್ತಾ ಇದ್ರೆ ಮತ್ತು ಆ ಒಂದು ಡ್ಯಾನ್ಸ್ ಮಾಡೋದಾಗಲಿ ನೋಡ್ತಾ ಇದ್ರೆ ಇವರು ಬಹಳ ಅನುಭವ ಪಡೆದ ಒಂದು ಕಲಾವಿದ ಥರ ಕಾಣ್ತಾರೆ. ಖಂಡಿತ ಅವರಿಗೆಲ್ಲ ಅನುಭವ ಆಗಿದೆ. ಯಾಕೆಂದರೆ ಯಾವತ್ತೇ ಆಗಲಿ ಪಟ್ಟಿಗಳು ಕಲ್ತ್ಕೊಳ್ಳದೆ ಕುಸ್ತಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಆ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ಪಟ್ಟಿಗಳೆಲ್ಲ ಕಲಿಸಿದ್ದಾರೆ. ಯಾಕೆಂದರೆ ಯಾವುದು ಅಷ್ಟೇ ಶಾಲೆ ಕಾಲೇಜೇ ಬೇರೆ, ಈ ಚಿತ್ರರಂಗ ಇದೆಯಲ್ಲ ಇದೇ ಬೇರೆ. ಇಲ್ಲಿ ಕಲಿಕೆಯೇ ಬೇರೆ. ಇಲ್ಲಿ ನಾವು ಇವತ್ತು ನಾವು ಫೈಟ್ ಮಾಡ್ತಿದ್ರೆ ನಾವು ಅವರು ನಮಸ್ಕಾರ ಮಾಡ್ತೀವಿ ಫೈಟ್ ಮಾಡ್ಬೇಕು. ಯಾಕೆಂತಂದರೆ ಅವರಲ್ಲಿ ಗುರುಗಳು, ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಬಂದರೆ ನಾವು ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಯಾಕಂದರೆ ಅವ್ರು ಡ್ಯಾನ್ಸ್ ಅವ್ರಿಗೆ ಗೊತ್ತಿರೋ ವಿದ್ಯೆ ಅಲ್ಲಿ ಹೇಳ್ಕೊಡ್ತಾರೆ, ಅಲ್ಲಿ ಅವ್ರ ಗುರುಗಳು. ಇನ್ನು ನಮಗೆ ಸಂಭಾಷಣೆ ಹೇಳ್ಕೊಡೋ ನಿರ್ದೇಶಕರು ಅವ್ರು ಬಂದರೆ ಅವ್ರಿಗೂ ನಮಸ್ಕಾರ. ಯಾಕಂದರೆ ನಮ್ಮ ಸಂಭಾಷಣೆ ಹೇಳ್ಕೊಟ್ಟು ನಮ್ಮ ಪಾತ್ರ ಹೇಗಿರಬೇಕು, ಸಂಭಾಷಣೆ ಏನಿಂದ ಹೇಗಿರಬೇಕು, ಮುಖಭಾವನೆ ಹೇಗಿರಬೇಕು, ಯಾರು ಯಾವ ಸನ್ನಿವೇಶದಲ್ಲಿ ಯಾವ ಭಾವನೆಗಳು ವ್ಯಕ್ತಪಡಿಸಬೇಕು ಅಂತ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಈ ಮೂರಿನ ಎಲ್ಲ ಗುರುಗಳೇ ಇಲ್ಲಿ, ಗುರುಗಳ ಮಧ್ಯೆ ಕಲಾವಿದರಿರೋದು. ಅದರಿಂದ ಎಲ್ಲ ಒಂದು ಆ ಸಮೂಹ ಇಲ್ಲಿ ಇದೆ, ಎಲ್ಲ ಗುರುಗಳು ಇಲ್ಲಿದ್ದಾರೆ. ಆಮೇಲೆ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ. ಓ ಮೈ ಇಂಡಿಯಾ ಎಷ್ಟು ಚೆನ್ನಾಗಿದೆ, ಬಹಳ ದೊಡ್ಡದಾಗಿದೆ. ಅದರಲ್ಲೂ ಆ ಸಾಗರಿಕೆ ನಮ್ಮ ಮೊದಲು ಅದೆಲ್ಲ ಸುಭಾಷ್ ಚಂದ್ರ ಬೋಸ್
ಮತ್ತು ದೇಶದ ನಾಯಕರು ತೋರಿಸಿದಾಗ ನನಗೆ ಲತಾ ಮಂಗೇಶ್ಕರ್ ಓ ನನ್ನ ದೇಶ ಬಾಂಧವರೇ ಈ ಹಾಡು 66ನೇ ಇಸ್ವಿಲಿ ಲತಾ ಮಂಗೇಶ್ಕರ್ ಹಾಡಿದಾಗ ಆಗ ನಮ್ಮ ನೆಹರೂರು ಪಂಡಿತ್ ನೆಹರೂರು ಅವರಿಗೆ ಕೊನೆ ಗಳಿಗೆ ಅವರಿಗೆ ಈ ಹಾಡು ಕೇಳಬೇಕು ಅನಿಸ್ತು. ಲತಾ ಮಂಗೇಶ್ಕರ್ನ ಕರೆಸಿ ಈ ಹಾಡಿದೆ. ಓ ಮೇರೆ ವತನ್ ಕೆ ಲೋಗ್ ಇದು ನನಗೆ ಇವರ ಒಂದು ಇದನ್ನು ನೋಡಿದಾಗ ನನಗೆ ಹಾಗೆ ಹೋಗ್ಬಿಟ್ಟೆ. ನಾನು 66ನೇ ಇಸ್ವಿಗೆ ನನಗೆ ಹೋಗ್ಬಿಟ್ಟೆ. ಒಂದು ಒಳ್ಳೆ ಪ್ರಯತ್ನ ನಡೆದಿದೆ. ಜೊತೆಗೆ ಎಲ್ಲ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಇವರಿಗೆ ಬೆಂಬಲ ಇದೆ. ಖಂಡಿತ ಇವರ ಚಿತ್ರ ಯಶಸ್ವಿ ಆಗುತ್ತೆ. ಚಿತ್ರ ನಾನು ಇವ್ರು ಹೇಳಿದೆ, ಯಾಕೆಂದ್ರೆ ಯುವ ನಾಯಕರು ಇವ್ರು ಹೇಳಿದ್ರು, ನೀವು ಏನೇ ಚಿತ್ರ ಮಾಡಿ ಯಶಸ್ವಿ ಆಗ್ತೀರಿ. ಆದರೆ ಎಷ್ಟೇ ಮುಂದೋದ್ರು ಒಂದ್ಸರಿ ಹಾಗಾಗಿ ದಿವಸ ಬಂದ್ರೆ ಈ ತಿರುಗಿ ನೋಡ್ತಾ ಇದ್ವಿ, ನಾವು ಹೇಗೆ ಬಂದ್ವಿ ಹೇಗಾಗಿದ್ವಿ ಅಂತ. ಯಾಕೆಂದ್ರೆ ಅದು ಹಿರಿಯ ನಾಯಕರು ಹೇಳ್ತಿದ್ವಿ, ಯಾಕೆಂದ್ರೆ ನಾವು ಹೇಳ್ಬಾರ್ದು ಮಾತನ್ನ. ಆದರೆ ನಾವು ಹೇಳಬೇಕು ಅಂತಂದ್ರೆ ಇನ್ನು ಒಳ್ಳೆ ಭವಿಷ್ಯ ಇದೆ, ಅದು ಖಂಡಿತ ಒಳ್ಳೆ ಭವಿಷ್ಯ ಇದೆ. ಆದರೆ ನಿಮ್ಮನ್ನ ಯಾರ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮತ್ತು ಹೇಗೆ ಬಂದ್ವಿ ನಾವು, ಹೇಗೆ ಕಲ್ತೀವಿ ನಾವು, ಅದನ್ನ ಮರೀದೇ ಇದ್ರೆ ಅದು ಇನ್ನೂ ಒಂದು ಒಳ್ಳೇದು ಅಂತ ನಾನು ಹೇಳ್ತದ್ದು. ಅಪಾರ್ಥ ಮಾಡ್ಕೊಬೇಡಿ ದಯವಿಟ್ಟು. ಭಗವಂತ ಈ ಒಂದು ಒಳ್ಳೆ ಚಿತ್ರ ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಭಗವಂತ ಅವರ ಪ್ರಯತ್ನಕ್ಕೆ ಯಶಸ್ಸು ಕೊಡಲಿ. ಅದರಲ್ಲೂ ಚಾಮುಂಡೇಶ್ವರಿ ತಾಯಿ ಈ ಸ್ಟುಡಿಯೋ ಒಂದು ಇತಿಹಾಸ, ಒಂದು 60 ವರ್ಷ ಬೇರಿದೆ. ಇದು ನಿಜವಾಗ್ಲೂ ಈ ಸ್ಟುಡಿಯೋದಲ್ಲಿ ಇವರು ಒಂದು ಪ್ರಯತ್ನ ಮಾಡಿದ್ದಾರೆ ಅಂತಲೇ ಏನು ಮಾಡಿದ್ದಾರೆ. ಆ ಚಾಮುಂಡೇಶ್ವರಿ ಖಂಡಿತ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಜನಕ್ಕಿಂತ ಮಿಗಿಲಾಗಿ ಜನಗಳು, ಅಭಿಮಾನಿ, ಅನ್ನದಾತರು, ಕನ್ನಡಿಗರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗಲಿ. ಕೃಷ್ಣಮೂರ್ತಿ ಅವರೇ, ಲೋಕೇಶ್ ಅವರೇ, ನಿಮ್ಗೆ ಖಂಡಿತ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ಮುದ್ದೆ ಹೋಯಿತು. ಈಗಲೂ ಆ ಜೋಶಿಲಾದ್ರೆ ಹೇಗೆ ಬರ್ಲಿ, ಜೋರಾದ ಚಪ್ಪಾಳೆ, ಈ ಎನರ್ಜಿ. ಎಸ್, ಸರ್ ಅಲ್ಲಿದ್ದೀರಾ? ಇನ್ನೊಂದು ಪ್ರಶ್ನೆ. ಹಾಗೆ ಮಹೇಂದ್ರ ಮಂಡಲ್ ಸರ್ ತಮ್ಮ ಕೈಯಾರೆ ಈ ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಅಂಡ್ ಗಣ್ಯರಿಗೆ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಅಯ್ಯೋ ನೋಡಿ ಸರ್, ಅಯ್ಯೋ ಹೋಗಿ ಸರ್, ಇನ್ನು ಇವಾಗ ಹೌದಾ? ಸರಿ, ಬರ್ಲಿ ಜೋರಾದ ಚಪ್ಪಾಳೆ. ಆ ಅಂಗೈಯ ಸ್ವಾಗತ ಪೋಸ್ಟರ್ ಅಲ್ಲಿ ನಮ್ಮೆಲ್ಲರ ಭಾವನೆ ಇದೆ, ನಮ್ಮೆಲ್ಲರ ಭಕ್ತಿ ಇದೆ, ನಮ್ಮೆಲ್ಲರ ಇನ್ನೊಬ್ಬ ತಾಯಿಯ ಪ್ರತಿರೂಪ ಭಾರತಾಂಬೆಯ ಕಥೆ ಇದೆ. ಸೊ ಇದಕ್ಕೋಸ್ಕರ ನಾದ್ರು ಇನ್ನೊಂದ್ಸಲ ಜೋರ ಲೈವ್ ಇದೆಯಾ? ಅದ್ರದ್ದೇನು ಲೈವ್ ಇದೆ?